ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ವ್ಲಾಗ್. ಇವತ್ತು ನಿಮ್ಗೆಲ್ರಿಗೂ ರಾಬಡಿ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲಷ್ಟು ಶುಗರ್, ಅದಾದಮೇಲೆ ಏಲಕ್ಕಿ ಪೌಡರ್, ಸ್ವಲ್ಪ ಹಾಲಿನ ಪುಡಿ, ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ವಾಟರ್, ಅದಾದಮೇಲೆ ಇದು ಸ್ಲೈಸ್ ಮಾಡ್ಕೊಂಡಿರುವಂತಹ ಬಾದಾಮಿ ಜೊತೆಗೆ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಲೀಟ್ರು. ಈಗ ಆ ಒಂದು ಹಾಲನ್ನ ತೊಗೊಂಡು ಒಂದು ಪ್ಯಾನ್ಗೆ ಹಾಕ್ಕೋತಾ ಇದ್ದೀನಿ. ಪ್ಯಾನಲ್ಲಿ ಯಾವುದೇ ಖಾರ ಅಂಶ ಇರಬಾರ್ದು, ನೀಟಾಗಿ ತೊಳೆದಿರಬೇಕು. ನೋಡ್ತಾ ಇರಲ್ಲ, ಈ ರೀತಿ ಕುದಿಸ್ಕೋತಾ ಹೋಗಬೇಕಾಗತ್ತೆ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟು. ಒಂದು ಸಲ ಟ್ರೈ ಮಾಡಲೇಬೇಕು, ಯಾಕಂದರೆ ಸಿಂಪಲ್ ಆ್ಯಂಡ್ ರಾಬಡಿ ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಕುದಿಸ್ತಾ ಹೋಗಬೇಕಾಗತ್ತೆ. ನೀವು ಲೋ ಫ್ಲೇಮಲ್ಲಿ ಮಾಡಿ. ಹಾಲು ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಲೋ ಫ್ಲೇಮ್ ಮಾಡಿಬಿಡಿ ತಿಕ್ಕಾಗ್ತಿದ್ದಂಗೆ. ಈಗ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಶುಗರ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ನೀವು ಬೇಕಿದ್ರೆ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಬರ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಲೋ ಫ್ಲೇಮಿಗೆ ಹಾಕ್ಬಿಡಿ. ನೋಡ್ತಾ ಇರಲ್ಲ, ಈಗ ಬಂದುಬಿಟ್ಟು ನಾನು ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ ನಾನು 4-5 ಸ್ಪೂನ್ ತೊಗೊಂಡಿದ್ದೀನಿ. ಅಮೂಲ್ ಮಿಲ್ಕ್ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತು ಹಾಲಿನ ಪುಡಿ ಎಲ್ಲ ಹಾಕಿ ಮಾಡೋ ಸ್ವೀಟ್ ಎಷ್ಟು ಟೇಸ್ಟಿ ಇರುತ್ತೆ ಅಂತ. ಸೊ ಇದು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೇಲೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಒಂದು ಸಲ ಟ್ರೈ ಮಾಡಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ಲೈಸ್ ಮಾಡ್ಕೊಂಡಿರುವಂತಹ ಒಂದು ಬಾದಾಮಿ ಮತ್ತು ಗೋಡಂಬಿ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಎಕ್ಸ್ಟ್ರಾ ನಿಮಗೆ ಪಿಸ್ತಾ ಬೇಕು ಅಂತ ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಜಾಸ್ತಿ ಟೈಮ್ ಹಿಡಿಯುತ್ತೆ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆವಿ ತಿಕ್ಕಾಗೂ ಮಾಡ್ಕೋಬೇಡಿ, ಮೀಡಿಯಮ್ ತಿಕ್ನೆಸ್ ನಾನು ತೋರಿಸ್ತೀನಿ ಆ ಥರ ಮಾಡ್ಕೋಬೇಕಾಗತ್ತೆ. ಈಗ 1-2 ಸ್ಪೂನ್ ಕಾರ್ನ್ಫ್ಲೋರ್ಗೆ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಆ ನೀರನ್ನ ಹಾಕ್ತಾಯಿದ್ದೀನಿ. ಯಾಕೆ ಹಾಕೋದು ಅಂದರೆ ಬೇಗ ತಿಕ್ನೆಸ್ ಬರುತ್ತೆ. ಕಾರ್ನ್ಫ್ಲೋರ್ ವಾಟರ್ ಹಾಕೋದ್ರಿಂದ ಟೇಸ್ಟ್ ಕೂಡ ಏನೂ ಚೇಂಜಸ್ ಆಗೋಲ್ಲ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಯಾವ ಥರ ತಿಕ್ನೆಸ್ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರಿ. ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಟೇಸ್ಟ್ ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಶುಗರ್ ಕಮ್ಮಿ ಇತ್ತು ಅಂದರೆ ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಯಾವ ರೀತಿ ಸ್ವೀಟ್ನೆಸ್ ತಿಂತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರೆ ಕಾರ್ನ್ಫ್ಲೋರ್ ಹಾಕ್ತಿದ್ದಾಗೆ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಬೇಗ ತಿಕ್ಕಾಗೋಕ್ಕೆ ಶುರು ಆಗುತ್ತೆ. ನೋಡ್ತಾ ಇರಲ್ಲ, ಇದೇ ರೀತಿ ತಿಕ್ನೆಸ್ ಆಗ್ತಾ ಇರಬೇಕು. ನೀವು ಕೂಡ ತಿರುಗಿಸ್ತಾನೆ ಇರಬೇಕಾಗತ್ತೆ. ನೋಡಿ, ಈ ಥರ ತಿರುಗಿಸಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತಿಕ್ನೆಸ್ ಬಂದರೆ ಸಾಕು. ನೋಡ್ತಾ ಇರಲ್ಲ, ಇಷ್ಟು ತಿಕ್ನೆಸ್ ಬಂದರೆ ಇದನ್ನೊಂದು ಬೌಲ್ಗೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರಲ್ಲ, ಈಗ ರಾಬಡಿ ರೆಡಿಯಾಗಿದೆ. ಸೊ ಇದಂತೂ ತುಂಬ ಟೇಸ್ಟಿಯಾದ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ, ಒಂದು 30 ಮಿನಿಟ್ಸು ಒಂದು ಬೌಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಅದಾದಮೇಲೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.